ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕವಿತೆ ಕಿರಣ ಲೋಕ ಚಾನಲ್ಗೆ ಸ್ವಾಗತ. ನಾನಿವತ್ತು ದೋಸೆನ ಯಾವ ರೀತಿ ಮಾಡೋದು ಅಂದರೆ ತುಂಬ ಸಾಫ್ಟಾಗಿ ಬರೋ ಥರ ಯಾವ ಥರ ಮಾಡೋದು ಅಂತ ಇವತ್ತು ಈ ರೆಸಿಪಿಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಹೊಸ್ದಾಗಿ ಅಡುಗೆ ಕಲಿತಾ ಇದ್ದಾರೋ ಅವ್ರಿಗೆ ಈ ರೆಸಿಪಿ ಯೂಸ್ ಆಗಲಿ ಅಂತ ಮಾಡ್ತಿರೋದು. ಸಾಮಾನ್ಯವಾಗಿ ಎಲ್ಲರೂ ಮನೆಯೂ ದೋಸೆ ಮಾಡ್ತಾರೆ, ಬಟ್ ಕೆಲವೊಬ್ಬರಿಗೆ ಏನಂದರೆ ಈ ದೋಸೆಗೆ ಏನು ಹಾಕಬೇಕು, ತುಂಬ ಸಾಫ್ಟಾಗಿ ಬರೋದಕ್ಕೆ ಏನು ಹಾಕಬೇಕು ಅಂತ ಒಂದು ಇಂಗ್ರೀಡಿಯೆಂಟ್ಸು ಗೊತ್ತಿರಲ್ಲ. ಸೊ ಹಾಗಾಗಿ ಇವತ್ತು ತುಂಬ ಮೃದುವಾಗಿ ಯಾವ ರೀತಿ ದೋಸೆ ಮಾಡೋದು, ಇದಕ್ಕೆ ಏನು ಹಾಕಿದ್ರೆ ತುಂಬ ಸ್ಮೂತಾಗಿ ಬರುತ್ತೆ ಅಂತ ಇವತ್ತು ತಿಳಿಸ್ಕೊಡ್ತೀನಿ. ಮತ್ತು ದೋಸೆ ಕಾಂಬಿನೇಷನ್ಗೆ ನಾನಿವತ್ತು ಬೆಂಡೆಕಾಯಿ ಪಲ್ಯನ ಇಲ್ಲಿ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಅಂತೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದು ದೋಸೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬನ್ನಿ ಯಾವ ಥರ ಈ ದೋಸೆ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ದೋಸೆ ಮಾಡಬೇಕಾದ್ರೆ ನಾವು ಒಂದು 6 ಅವರ್ಗೆ ಮುಂಚೆನೇ ನಾವು ಅಕ್ಕಿನ ಈ ಥರ ನೆನೆಸಿಟ್ಕೊಬೇಕು. ಅಕ್ಕಿನ ನಾನಿಲ್ಲಿ 1 ಗ್ಲಾಸಷ್ಟು ಹಾಕ್ತಾಯಿದ್ದೀನಿ ಮತ್ತು 1 ಕಪ್ಪಷ್ಟು ಇಲ್ಲಿ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಉದ್ದಿನಬೇಳೆ ಹಾಕೋದ್ರಿಂದನೂ ದೋಸೆ ತುಂಬ ಸ್ಮೂತಾಗಿ ಬರುತ್ತೆ. ಹಾಗೆ ಇಲ್ಲಿ 1/4 ಕಪ್ಪಷ್ಟು ಅಂದರೆ 1-2 ಟೇಬಲ್ ಸ್ಪೂನ್ ಇರ್ಬೋದು ಅಷ್ಟೇ ಅವಲಕ್ಕಿ ಹಾಕ್ಕೊತಿದ್ದೀನಿ. ಇಲ್ಲಿ ಮೇಯ್ನ್ ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದು ದೋಸೆ ತುಂಬ ಸಾಫ್ಟಾಗಿ ಬರೋದಕ್ಕೆ ಉದ್ದಿನಬೇಳೆ ಮತ್ತು ಅವಲಕ್ಕಿ ಏನು ಹಾಕ್ಕೊಂಡ್ರೂ ಪರವಾಗಿಲ್ಲ. ಇದೇ ಇಂಪಾರ್ಟೆಂಟ್ ಅಂದರೆ ಮೆಂತ್ಯನ ಹಾಕೋದ್ರಿಂದ ದೋಸೆ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಾಗಿರುತ್ತೆ. ನಾನಿಲ್ಲಿ 1/4 ಕಪ್ಪಷ್ಟು ಇಲ್ಲಿ ತೊಗರಿಬೇಳೆ ಮತ್ತು ಕಡಲೆಬೇಳೆ ಎರಡೂ ಮಿಕ್ಸ್ ಮಾಡಿ ಈ ಥರ ಹಾಕ್ಕೊತಾ ಇದ್ದೀನಿ. ನೋಡಿ, ಇಷ್ಟೂ ಕೂಡ ತುಂಬ ಚೆನ್ನಾಗಿ ತೊಳ್ಕೊಬೇಕು. 2-3 ಸತಿ ಚೆನ್ನಾಗಿ ತೊಳಿಬೇಕು. ನೋಡಿ, ಇವಾಗ ಅಕ್ಕಿ ಬೇಳೆ ಎಲ್ಲ ಈ ಥರ ಮುಳುಗೋ ಥರ ನಾವು ಅಕ್ಕಿ ಹಾಕಿದ್ದನ್ನು ಒಂದು 6 to 7 ಅವರ್ಸು ಇದನ್ನು ನೆನೆಯೋದಕ್ಕೆ ಬಿಡಬೇಕು. ನೋಡಿ, ಇದು ನೆನೆಯೋಕ್ಕೆ ಬಿಡೋಣ. ಇದು ನೆನೆದು ಆದಾದಮೇಲೆ ನಾವು ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು ಇದನ್ನೆಲ್ಲನೇ. ನೋಡಿ, ಇವಾಗ ಒಂದು 6 to 7 ಅವರ್ಸ್ ಆದಾದಮೇಲೆ ನಾನಿಲ್ಲಿ ತೆಗೆದು ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನೋಡಿ ಎಲ್ಲ ಚೆನ್ನಾಗಿ ನೆಂದ್ಕೊಂಡಿದೆ. ನೋಡಿ, ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪನೇ ಚೆನ್ನಾಗಿ ಇದನ್ನು ಯಾವ ರೀತಿ ನಾವು ರುಬ್ಬಬೇಕು ಅಂದರೆ ಫುಲ್ಲು ನಯಸ್ಸಾಗಬೇಕು, ಅಲ್ಲಿವರೆಗೂ ನಾವು ರುಬ್ಬಬೇಕು. ಇಡ್ಲಿಗಂದರೆ ನಾವು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೂ ನಡೆಯುತ್ತೆ. ಇಲ್ಲಿ ದೋಸೆ ಮಾಡ್ತಾ ಇರೋದ್ರಿಂದ ಇದನ್ನು ತುಂಬ ಫೈನಾಗಿ ಚೆನ್ನಾಗಿ ನುಣ್ಣಗಾಗೋವರೆಗೆ ಇದನ್ನು ರುಬ್ಕೊಂಡು ಬರೋಣ. ನೋಡಿ, ಇವಾಗ ನಾನು ಇದನ್ನು ರುಬ್ಕೊಂಡು ಬರ್ತೀನಿ. ಇದು ತುಂಬ ಅಂದರೆ ದೋಸೆ ತುಂಬ ಸಾಫ್ಟಾಗಿ ಬರಬೇಕು ಅಂದರೆ ನಾವಿಲ್ಲಿ ಮೇಯ್ನಾಗಿ ಇದನ್ನು ಕೂಡ ಚೆನ್ನಾಗಿ ಒಂದು ರೀತಿಲಿ ನುಣ್ಣಗೆ ರುಬ್ಬಬೇಕು ಅಂತಲೇ ಹೇಳ್ಬೋದು. ಮೆಂತ್ಯಕಾಳು ತುಂಬ ಚೆನ್ನಾಗಿ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ. ಎಲ್ಲ ಅಕ್ಕಿನೂ ಕೂಡ ಅದೇ ಥರ ಪ್ರೊಸೀಜರಲ್ಲೇ ರುಬ್ಬಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಮತ್ತು ಉಪ್ಪು ಹಾಕಿ ಇದನ್ನು ಓವರ್ನೈಟ್ ಮುಚ್ಚಿಡೋಣ. ನೋಡಿ, ಬೆಳಿಗ್ಗೆ ಎದ್ದು ನೋಡಿದ್ರೆ ಇದು ಚೆನ್ನಾಗೇ ಉಬ್ಬಿ ಬಂದಿರುತ್ತೆ. ನೋಡಿ, ಈ ಅದಕ್ಕೆ ಬಂದಿರುತ್ತೆ. ಇದನ್ನು ಸ್ವಲ್ಪ ಸೌಟಲ್ಲಿ ಹಾಗೆಯೇ ನಮ್ಗೆ ಯಾವ ಥರ ಬೇಕು ಆ ಥರ ಸ್ವಲ್ಪ ನೀರಾಗಿ ಅಡ್ಜಸ್ಟ್ ಮಾಡಿಕೊಂಡು ಇವಾಗ ಸ್ಟವ್ ಆನ್ ಮಾಡಿ ದೋಸೆ ತವನ ಇಟ್ಟು ತವ ಬಿಸಿ ಆದಾದಮೇಲೆ ನಾವೀಗ ಸಂಪ್ಳನ ಈ ಥರ ಹರಡ್ಕೊಳ್ಳೋಣ. ತೆಳುವಾಗಿ ಹರಡ್ಕೊಂಡು ಅದ್ರ ಮೇಲೆ 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಇದನ್ನು 2-3 ನಿಮಿಷ ಇದೇ ಥರ ನಾವು ಇದನ್ನು ಬೇಯಿಸ್ಕೊಬೇಕು. ಇದು ಬೆಂದಾದಮೇಲೆ ಈ ಥರ ಟರ್ನ್ ಮಾಡ್ಕೊಳ್ಳೋಣ. ಆದಮೇಲೆ ಒಂದು 3 ಮಿನಿಟ್ಸ್ ಬೆಂದರೆ ಸಾಕು. ಇದನ್ನು ನೋಡಿ, ಇದನ್ನು ಈ ಥರ 2 ಸೈಡೂ ನೀಟಾಗಿ ಇದನ್ನು ಬೇಯಿಸ್ಕೊಬೇಕು. ಉಳಿದಿರುವಂಥ ದೋಸೆ ಹಿಟ್ಟನ್ನು ಕೂಡ ಇದೇ ಥರನೇ ಹಾಕಿ ಅದನ್ನು ಕೂಡ ಈ ಥರ 2 ಸೈಡು ಕೂಡ ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕು. ತುಂಬ ಸಾಫ್ಟ್ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಈ ದೋಸೆ. ಯಾಕಂದರೆ ಮೆಂತ್ಯ ದೋಸೆನ ತುಂಬ ಸಾಫ್ಟ್ ಮಾಡುತ್ತೆ ಮತ್ತು ತಿನ್ನೋದಕ್ಕೂ ಅಷ್ಟೇ ತುಂಬ ಕಮ್ಮಗಿರುತ್ತೆ. ಇದ್ರ ಜೊತೆಗೆ ಮೆಂತ್ಯ ಜೊತೆಗೆ ಸ್ವಲ್ಪ ರುಬ್ಬೇಕಾದ್ರೆ ಜೀರಿಗೆನೂ ಕೂಡ ಹಾಕ್ಕೊಂಡ್ರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ದೋಸೆ ತುಂಬ ಸಾಫ್ಟಾಗಿ ಬಂದಿದೆ ಅಂತ. ನೋಡಿ, ಉಳಿದಿರೋ ಅಂಥ ಸಂಪ್ಳನೂ ಕೂಡ ಅದೇ ರೀತಿಲಿ ಹಂಚಿನ ಮೇಲೆ ತೆಳುವಾಗಿ ಇದನ್ನು ಈ ಥರ ಹರಡಬೇಕು. ನೋಡಿ, ಇದನ್ನು ಸ್ವಲ್ಪ ಉರಿನ ನಾವು ಮೀಡಿಯಮಾಗೆ ಇಟ್ಕೊಬೇಕು. ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋದು ಬೇಡ ಅಥವಾ ಫುಲ್ಲು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದು ಬೇಡ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಉಳಿದಿರೋಂಥ ಸಂಪ್ಳನ ಈ ಥರ ಹಾಕೊಳ್ಳೋಣ. ಮತ್ತು ಮೇಲೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಈ ಥರ ದೋಸೆನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೇಕು. ನೋಡಿ, ಈ ಥರ ಎಲ್ಲನೂ ಈಗ ರೊಟೇಟ್ ಮಾಡಿಕೊಂಡು
ಎರಡು ಸೈಡು ಕೂಡ ನಾವು ಬೇಯಿಸ್ಕೊಬೇಕು. ಒಂದು ಸೈಡ್ ಬೇಯಿದ್ರೆ ಇನ್ನೊಂದು ಸೈಡು ಸ್ವಲ್ಪ ಹಸ್ಕಸ್ಕಂತ ಹಂಗೆ ಇರುತ್ತೆ. ಹಾಗಾಗಿ ಎರಡು ಸೈಡನ್ನು ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ದೋಸೆ ಮಾಡೋದು ತುಂಬ ಅಂದರೆ ತುಂಬಾ ಈಸಿ, ಬಟ್ ಕೆಲವೊಂದು ಟ್ರಿಕ್ಸು ಗೊತ್ತಿರಬೇಕಷ್ಟೇ. ಏನೇನು ಹಾಕಬೇಕು ಅಂತ ನಾವು ಸ್ವಲ್ಪ ತಿಳ್ಕೊಬೇಕು. ನೋಡಿ ಎಲ್ಲನೂ ಕೂಡ ಅದೇ ಥರನೇ ನಾನು ಇಲ್ಲಿ ದೋಸೆನ ಸಂಪ್ಳನ ಹಾಕ್ಕೊಂಡು ಎಲ್ಲನೂ ಕೂಡ ಹಾಗೆ ಬೇಯಿಸ್ಕೊತಾ ಇದ್ದೀನಿ. ತುಂಬ ತೆಳ್ಳಗೂ ಬೇಕಾದ್ರೂ ಮಾಡ್ಕೊಬೋದು, ಇಲ್ಲಾಂದರೆ ನೀವು ಸ್ವಲ್ಪ ಇಷ್ಟೊಂದು ಹರಡೋದೇನು ಬೇಡ. ಸೆಟ್ ದೋಸೆ ಥರ ಬರುತ್ತೆ ಅಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ದಪ್ಪನಾಗಿ ಮಾಡಿದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಮೀಡಿಯಮ್ಮಾಗೆ ಇದು ಮಾಡ್ಕೊತೀನಿ. ಇನ್ನೂ ತೆಳ್ಳಗೆ ಬೇಕಾದ್ರೂ ಮಾಡ್ಕೊಬೋದು, ಅಥವಾ ಇನ್ನೂ ಸ್ವಲ್ಪ ದಪ್ಪನಾಗೆ ತಿಕ್ನೆಸ್ ಇರೋ ಥರನೂ ಮಾಡ್ಕೊಬೋದು. ನೋಡಿ ನಾನಿಲ್ಲಿ ಒಂದು 4 ಮಾಡಿದ್ದೀನಿ ಅಷ್ಟೇ ದೋಸೆನ. ಎಷ್ಟು ತುಂಬ ಸಾಫ್ಟಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿದ್ರೆ ಮೆಂತ್ಯ ಕಾಳು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇದಕ್ಕೆ ಸೈಡ್ ಡಿಶ್ ಆಗಿ ನಾನಿಲ್ಲಿ ಬೆಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಬೆಂಡೆಕಾಯಿನ ಫಸ್ಟು ತೊಳ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇವಾಗ ಸ್ವಲ್ಪ ಇದನ್ನು ಬಾಣಲಿಗೆ ಹಾಕೊಂಡು ಸ್ವಲ್ಪ ಇದನ್ನು ಎಲ್ಲ ಲೋಳೆ ಇರೋದೆಲ್ಲ ಹೋಗೋವರೆಗೆ ಚೆನ್ನಾಗಿ ಹುರ್ಕೊಬೇಕು. ಅಷ್ಟರಲ್ಲಿ ನಾವು ಒಂದು ಸ್ಮಾಲ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು 3 ಇಂಚಷ್ಟು ನಾನಿಲ್ಲಿ ತೆಂಗಿನಕಾಯಿ, ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊನ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಮನೆ ಮಸಾಲನ ಹಾಕ್ಕೊಂಡು ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ಲೋಳೆ ಎಲ್ಲ ಚೆನ್ನಾಗಿ ಹೋಗಿದೆ. ಇವಾಗ ಒಂದು ಪ್ಯಾನ್ ಇಡೋಣ. ಪ್ಯಾನ್ ಬಿಸಿ ಆದಾದಮೇಲೆ ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಈ ಕುಕ್ಕಿಂಗ್ ಆಯಿಲ್ ಬಿಸಿ ಆದಾದಮೇಲೆ ನಾನಿಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ. ನೋಡಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಅನ್ನಲಿ. ಇವಾಗ ನಾನು ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ನೋಡಿ ಒಂದು ಅರ್ಧ ಈರುಳ್ಳಿ ಆದರೆ ಸಾಕು. ಇದಕ್ಕೇನು ಜಾಸ್ತಿ ಏನು ಬೇಡ, ತುಂಬ ಸಿಂಪಲ್ಲಾಗಿ ಮಾಡಬೇಕು. ಆವಾಗಲೇ ದೋಸೆಗೆ ತುಂಬ ಟೇಸ್ಟಾಗಿರೋದು. ಮತ್ತು ಮಸಾಲನೂ ಅಷ್ಟೇ ಒಂದು 3-4 ಟೇಬಲ್ ಸ್ಪೂನ್ ಆದರೆ ಸಾಕು. ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಹುರ್ಕೊಳ್ಳೋಣ. ಈ ಥರ ನೋಡಿ, ಈ ಥರ ಇಷ್ಟು ಹುರಿದ್ರೆ ಸಾಕು. ಕಲರ್ ಚೇಂಜ್ ಆಗಿದೆ ಈರುಳ್ಳಿ. ಇವಾಗ ನಾನಿಲ್ಲಿ ಬೆಂಡೆಕಾಯಿನ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಈ ಥರ ಫಸ್ಟೇ ಹುರಿದಾಕೊಂಡ್ರೆ ಲೋಳೆ ಎಲ್ಲ ಅಷ್ಟಿರಲ್ಲ, ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹಸಿದೇ ಈ ಥರ ಆಗಬಾರ್ದು. ಸೊ ಹಾಗಾಗಿ ನಾನಿಲ್ಲಿ ಹುರಿದಾಕೊಂಡಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲನೂ ಕೂಡ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ. ಒಂದು 5 ನಿಮಿಷ ಆದಾದಮೇಲೆ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಂಡಿದ್ದೀನಿ. ಇದು ಒಂದು 4 ಟೇಬಲ್ ಸ್ಪೂನ್ ಅಷ್ಟಿದ್ದರೆ ಸಾಕು, 4-5 ಇದ್ದರೆ ಸಾಕು. ನಾನಿಲ್ಲಿ ಒಂದು 3 to 4 ಮೆಂಬರ್ಸ್ಗೆ ಆಗೋಷ್ಟು ನಾನಿಲ್ಲಿ ಪಲ್ಯ ಮಾಡ್ಕೊತಿದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಮಸಾಲೆನ ರೆಡಿ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು 5-6 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ಇದಂತೂ ದೋಸೆಗೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಈ ಥರ ಎಲ್ಲನೂ ಇದು ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು, ಯಾಕಂದರೆ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ, ಅದು ಹಾಗಾಗಿ ಇದನ್ನು ಒಂದು ಒಳ್ಳೆ ಮಿಕ್ಸ್ ಮಾಡಿಕೊಂಡು ಇದನ್ನು ಆವಾಗವಾಗ ಈ ಥರ ಕೈ ಬಿಡ್ದಲೆ ಇದನ್ನು ತಿರ್ಸ್ಕೊತಾ ಇರಬೇಕು. ಯಾಕಂದರೆ ಮಸಾಲ ತಳ ಹತ್ತೋ ಚಾನ್ಸಸ್ ಇರುತ್ತೆ. ನೋಡಿದ್ರಲ್ವ, ನೋಡಿ ಫೈನಲಾಗಿ ಒಂದು 5 ನಿಮಿಷ ಕುದ್ರೆ ಸಾಕಾಯಿತು. ನೋಡಿ ಫೈನಲಾಗಿ ಬೆಂಡೆಕಾಯಿ ರೆಸಿಪಿ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಬೆಂಡೆಕಾಯಿ ಮತ್ತು ದೋಸೆ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.